Hello guys, welcome back to our new vlog. ಗೈಸ್ ಈ ವ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ 6:30 ಸ್ಟಾರ್ಟ್ ಆಗ್ತಾ ಇದೆ. ಗೈಸ್ ಇವತ್ತೇನಪ್ಪ ಇಷ್ಟು ಲೇಟು ಅಂತ ಹೇಳಿದ್ರೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬೇರೆ ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಹತ್ರ ಹೋಗುವಾಗ ನಮ್ಮ ಫ್ರೆಂಡ್ ಸಿಕ್ಕಿದ್ದ, ಸ್ಕೂಲ್ ಫ್ರೆಂಡ್ ಸಂಪ್ರೀತ್ ಅಂತ ಹೇಳಿ. ಅವನ ಹತ್ರ ಮಾತಾಡ್ಕೊಂಡು ಲೇಟ್ ಆಯಿತು ಗೈಸ್. ಇವತ್ತಿಂದ ಒಂದು ವೆಯ್ಟ್ ಗೇನ್ ಆಗಿ ಸ್ವಲ್ಪ ಪ್ರೀ ವರ್ಕೌಟ್ ಮೀಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಪ್ರೀ ವರ್ಕೌಟ್ ಮೀಲ್ ಅಂದರೆ ಅಂಗಡಿಗೆ ಏನಕ್ಕಪ್ಪ ಹೋಗಿದ್ವಿ ಅಂದರೆ ಅದೇ ಕಾಣ್ತೀವಿ. ಇಲ್ಲಿ ನೋಡ್ಬೋದು ಮೊಸರು ತಂದಿದ್ದೀನಿ, ಪ್ಲಸ್ ಅದಕ್ಕೆ ಒಂದು 2 ಬನಾನಾಸ್ ಹಾಕ್ಕೊಂಡು ಪ್ಲಸ್ 2 ಬನಾನಾ ಹಾಕ್ಕೊಂಡು ಪ್ಲಸ್ ರೋಸ್ಟೆಡ್ ಪೀನಟ್ಸ್ ಹಾಕ್ಕೊಂಡು ಅದನ್ನು ತಿನ್ನಬೇಕು ಡೈಲಿ. ಅದನ್ನು ಪ್ರೀ ವರ್ಕೌಟ್ ಮೀಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ಮೇಲೆ ಫಸ್ಟ್ ವರ್ಕೌಟ್ ಬಂದು ಎಗ್ಸ್ ತಿಂದು ಮತ್ತು ಊಟ ತಿನ್ನುವಾಗ 2 ಎಗ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೈಸ್. ಇವಾಗ ವರ್ಕೌಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವಾರ ಮಾಡೋಕ್ಕಾಗಲ್ಲ ಗೈಸ್, ಯಾಕಂದರೆ ನಾಳೆ ಇವತ್ತು ಇಷ್ಟು ಲೇಟ್ ಆಗಿದೆ ಮತ್ತು ಮಾಡೋಕ್ಕಾಗಲ್ಲ. ಪ್ಲಸ್ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಅಂದರೆ ಅದೇ ಹೇಳಿದ್ನಲ್ಲ ಗೈಸ್, ನಾಮಕರಣ ಇದೆ ನಮ್ಮ ಅತ್ತೆ ಇದು ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದಿದೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕು. ಆ ಪ್ರಿಪ್ರೇಷನ್ಗೆ ಹೋಗ್ತಾ ಇದ್ವಿ. ನಾಳೆ ಆ ಬ್ಲಾಗು ಇಲ್ಲಿಂದ ಬರಲ್ಲ, ಅಲ್ಲಿ ನಮ್ಮೂರಿಂದ ಬರುತ್ತೆ. ಅದನ್ನು ನೋಡಿ ಮಾಡಿ ಗೈಸ್. ಇವಾಗ ಆಸ್ ಎ ಪ್ರೀ ವರ್ಕೌಟ್ ಮೀಲ್ ವಿತೌಟ್ ವರ್ಕೌಟ್ ಇವಾಗ ಇದನ್ನು ತಿನ್ನಬೇಕು. ಇವತ್ತು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಇದನ್ನು ಪ್ರಿಪೇರ್ ಮಾಡೋಣ. ಫಸ್ಟ್ ಈ ಕರ್ಡ್ ಹಾಕ್ಕೊಂಡು ಆಮೇಲೆ ಬನಾನಾ ಎರಡನ್ನ ಕ್ವೀಸ್ ಮಾಡಿಕೊಂಡು ಅದರೊಳಗಡೆ ರೋಸ್ಟೆಡ್ ಪೀನಟ್ಸ್ನ ಹಾಕ್ಕೊಂಡು ತಿನ್ನಬೇಕು. ಬನ್ನಿ ಗೈಸ್, ಇವಾಗ ಅದನ್ನು ತಿಂದು ಎಕ್ಸಾಮ್ಸ್ ಇವತ್ತಿಗೆ ಆಗೋಯ್ತು. ಬಯಾಲಜಿ ಇವತ್ತು ಬಯಾಲಜಿ ಎಲ್ಲ ಮುಗಿಸ್ಕೊಂಡು ಬರೆದು ಎಲ್ಲ ಬಂದಿದ್ದೀನಿ ಗೈಸ್. ಮತ್ತು ಬನ್ನಿ ಗೈಸ್, ಇವಾಗ ಬೇಗ ಇದನ್ನು ಪ್ರಿಪೇರ್ ಮಾಡಿರ್ತೀನಿ. ಹಲೋ ಗೈಸ್, ಇವತ್ತು ಯಾವುದೇ ವರ್ಕೌಟ್ ಮಾಡಿಲ್ಲ, ಆಗ್ತಾನೆ ಊಟ ಆಯಿತು. ಇವಾಗ ಗೈಸ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಶಾಪಿಂಗ್ ಹೋಗ್ಬೇಕಾಯ್ತು. ಅದೇ ಫಂಕ್ಷನ್ಗೆ ಶಾಪಿಂಗ್ ಹೋಗ್ಬೇಕಾಯ್ತು. ಆದರೆ ನಮ್ಮ ಅಣ್ಣ ನನಗೆ ಹೇಳ್ದಿರಾನೆ ಬಟ್ಟೆ ತೊಗೊಂಬಂದ್ಬಿಟ್ಟಿದ್ದ. ನಾನು ಒಂದು ಫೋಟೋ ಇಂಥದ್ದು ಬೇಕು ಅಂತ ನಾನು ಫೋಟೋ ನಂದು ಈ ಮೊಬೈಲಲ್ಲಿ ಎಲ್ಲ ಇದು ಮಾಡಿಟ್ಟಿದ್ದೆ. ನಮ್ಮ ಅಣ್ಣ ಅದನ್ನು ನೋಡಿ ಅದನ್ನೇ ತೊಗೊಂಬಂದಿದ್ದಾನೆ. ನಿಮ್ಗೆ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಹಾಕ್ಕೊಳಕ್ಕಾಗಲ್ಲ, ಇವಾಗ ಜಸ್ಟ್ ತೋರಿಸ್ತೀನಿ. ಅದು ಹಾಕ್ಕೊಂಡು ಮತ್ತೆ ತೋರಿಸ್ತೀನಿ ಗೈಸ್. ನೋಡಿ ಇಲ್ಲಿದೆ ಗೈಸ್. ಒಂದು ಸರ್ತಿ ಆವಾಗ ಹಾಕ್ಕೊಂಡಿದ್ದೆ, ಆದರೆ ಏನು ಹಾಕ್ಕೊಂಡಿಲ್ಲ. ಇವಾಗ ಏನು ಹಾಕ್ಕೊಳಕ್ಕಾಗಲ್ಲ. ಗೈಸ್ ಅದು ಕ್ರೀಮ್ ಕಲರ್ ಶರ್ಟ್ ಇದು ಗ್ರೇ. ಗೈಸ್ ಇದು ಬಂದು ಗ್ರೇ ಕಲರ್ ಗೈಸ್. ನೋಡ್ಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಈ ಔಟ್ಫಿಟ್ನ ಯಾವಾಗ ಹಾಕ್ಕೊತಾ ಇದ್ದೀನಿ ಅಂದರೆ ಗೈಸ್ ಇದು ಬಂದು ಲೆನಿನ್ ಅಂತೆ, ಲೆನಿನ್ ಶರ್ಟ್. ನೋಡಿ ಗೈಸ್ ಸೈಜ್ ಯಾವುದು ಅಂತ, ಎಮ್ ಸೈಜ್ ಗೈಸ್. ಎಮ್ ಸೈಜ್ ಇದು ಕರೆಕ್ಟಾಗಿ ಆಗುತ್ತೆ ಗೈಸ್. ನಮಗೆ ಲೈವ್ ಸ್ಟುಡಿಯೋ ಹ್ಯಾಂಡ್ ಕ್ರಾಫ್ಟ್ ಆ್ಯಂಡ್ BS ಕ್ಲಾತಿಂಗ್ ಆ್ಯಂಡ್ CO ಮೇಡ್ ಇನ್ ಇಂಡಿಯಾ ಗೈಸ್, ಮೇಡ್ ಇನ್ ಇಂಡಿಯಾ. ಗೈಸ್ ಪ್ಯಾಟ್ರನ್ ಹೇಗಿದೆ ಅಂತ, ಪ್ಯಾಟ್ರನ್ ಇದು ಪಾಕೆಟ್ ಕೊಟ್ಟಿದ್ದಾರೆ ಸಾಮಾನ್ಯ ಅದು. ಮತ್ತು ಈ ಪ್ಯಾಂಟ್ ನೋಡಿ ಗೈಸ್, ಈ ಪ್ಯಾಂಟು ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಸ್ಟೈಲಲ್ಲಿ ಬಂದಿದೆ. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಪ್ಲಸ್
ಲೇಸಸ್ ಕೊಟ್ಟಿದ್ದಾರೆ ಡಿಫ್ರೆಂಟ್ ಆಗಿ ನೋಡ್ಬೋದು. ಹಿಂದೆ 2 ಪಾಕೆಟ್ಸ್ ಇದೆ ನೋಡ್ಬೋದು. ಇಲ್ಲಿ 2 ಪಾಕೆಟ್ಸು, ಇಲ್ಲೊಂದು ಪಾಕೆಟ್ಟು, ಮುಂದೆ 2 ಪಾಕೆಟ್ಟು. ಯಾವುದು ಗೈಸ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಆಸ್ಟ್ರನ್ ಡಿಯಾನ್ ಅಂತೆ. ಆಸ್ಟ್ರನ್ ಡಿಯಾನ್ ರುಪೀಸ್ 2499 ತೋರಿಸ್ತದೆ ಗೈಸ್. ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿ, ಮ್ಯಾನುಫ್ಯಾಕ್ಚರ್ ಡೇಟ್ ಬಂದು ಜುಲೈ 2026. ಕಂಫರ್ಟ್ ಫಿಟ್ ಆಸ್ಟ್ರನ್ ಡಿಯಾನ್ ಅಂತ ತೋರಿಸ್ತದೆ. ಇದು ಮಾಡಿರೋದು ಗೈಸ್, ಇದು ಎಲ್ಲಿ ಮಾಡಿದ್ದಾರೆ ಅಂತ ನೋಡ್ಬೋದು. ಮತ್ತು ನೋಡಿ ಗೈಸ್, ಹಿಂಗಿದೆ ಟೋಟಲ್ ಔಟ್ಫಿಟ್ ಆಗಿದೆ. ಕ್ರೀಮು ಪ್ಲಸ್ ಗ್ರೇ ಕಾಂಬಿನೇಷನಲ್ಲಿ ಚೆನ್ನಾಗಿದೆ ಗೈಸ್. ನಾನು ಹಾಕೊಂಡು ನೋಡಿದ್ದೀನಿ. ಆದರೆ ಇದು ಬ್ಯಾಗಿ ಪ್ಯಾಂಟ್, ಇದು ಸ್ವಲ್ಪ ದೊಡ್ಡದಾಯ್ತೇನೋ ಅನಿಸ್ತದೆ ಗೈಸ್ ನನಗೆ. ನೋಡೋಣ, ಏನಾದರೂ ಹಂಗಿದ್ರೆ ಹಾಕೋಣ, ಇಲ್ಲಿದ್ರು ಇಲ್ಲಾಂದರೆ ಇದನ್ನು ಎಕ್ಸ್ಚೇಂಜ್ ಮಾಡಿಸೋಣ ಗೈಸ್. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವಾಗೋ ನಾನು ಇದು ಹೆಡ್ಫೋನ್ಸ್ ತೊಗೊಂಡಿದ್ದೆ. ಇದು ಇವಾಗ ವರ್ಕ್ ಆಗ್ತಾಯಿಲ್ಲ ಗೈಸ್. ಇದು ಅಂದರೆ ವರ್ಕ್ ಆಗುತ್ತೆ ಒಂದು ಸೈಡ್ ಮಾತ್ರ, ರೈಟ್ ಸೈಡ್ ಆಗುತ್ತೆ ಗೈಸ್. ಇದು ಈ ಕಡೆ ರೈಟ್ ಸೈಡ್ ಆಗುತ್ತೆ, ಲೆಫ್ಟ್ ಸೈಡ್ ಆಗಲ್ಲ. ಅವಾಗ ಯಾವಾಗೋ ತೊಗೊಂಡಿದ್ದೆ ಗೈಸ್. ಇದು 2022 ಇರಬೇಕು. 22 ಅಲ್ಲ, 23 ತೊಗೊಂಡಿದ್ರು. 3 ವರ್ಷ ಆಗಿದೆ ತೊಗೊಂಡು. ಇನ್ನು ಇವಾಗ ಎತ್ತಿಕ್ಬೇಕು. ಬನ್ನಿ ಗೈಸ್, ಇವಾಗ ಬೇಗ ಇದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಕಿ ಇದನ್ನೆಲ್ಲ ಎತ್ತಿಕ್ಕಿ ಹೋಗ್ಬೇಕು ಇವಾಗ. ನೋಡಿ ಗೈಸ್, ಇನ್ನೊಂದು ವಿಷಯ, ನಮ್ಮ ಅಣ್ಣ ನನಗೆ ಹೇಳ್ತಿದ್ದಾನೆ ತೊಗೊಂಡು ಬಂದ್ಬಿಟ್ಟಿದ್ದಾನೆ ಪರ್ಚೇಸ್ ಮಾಡಿಕೊಂಡು. ಅಂದರೆ ಹೆಂಗಪ್ಪ ಅಂತೇಳಿದ್ರೆ, ನಾನು ಬ್ರೌನ್ ಅಂದ್ಕೊಂಡಿದ್ದೆ ಪ್ಯಾಂಟು, ಆದರೆ ಬ್ರೌನ್ ಬದಲು ಗ್ರೇನ ತೊಗೊಂಡ್ಬಂದಿದ್ದೆ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ಇದನ್ನು ಹಾಕ್ಕೊಂಡು ನೋಡಿದೆ, ಆದರೆ ಸ್ವಲ್ಪ ಬ್ಯಾಗಿ ಸ್ವಲ್ಪ ನನಗೆ ದುಡ್ದಾಗ್ತಿದೆ ಅಂತ ನೋಡಬೇಕು ಗೈಸ್. ನೋಡಿ ಅದನ್ನು ಎಕ್ಸ್ಚೇಂಜ್ ಮಾಡಿಸೋದು ಇಲ್ಲ ಅದನ್ನೇ ಹಾಕ್ಕೊಳ್ಳೋದು ನೋಡೋಣ. ಬನ್ನಿ ಗೈಸ್, ಇವಾಗ ಇದನ್ನ ಎಲ್ಲ ಸಿಗ್ತೀನಿ. ಇಲ್ಲಿ ನೋಡಿ ಗೈಸ್, ಮನೆಯಲ್ಲಿ ಕಾಟನ್ದು ಇದೇ ಇದೆ ಗೈಸ್. ಕಾಟನ್ ಒಂದು ಬಂಡಲ್ಲೇ ಇದೆ. ಕಾಟನ್ ಒಂದು ಬಂಡಲ್ಲೇ ಇದೆ ಗೈಸ್. ಬನ್ನಿ ಇವಾಗ ಇನ್ನು ಬೇಗ ಮುಚ್ಚಿ ಅಂದರೆ ಫೋಲ್ಡ್ ಮಾಡಿ ಸಿಗ್ತೀನಿ ಗೈಸ್. ಹಲೋ ಗೈಸ್, ಆಗ್ತಾನೆ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಎಲ್ಲ ಎತ್ತಿಕ್ಬಿಟ್ಟು ಇವಾಗ ಆಚೆ ಹೋಗಿದೆ. ಸ್ವಲ್ಪ ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಹತ್ರ ಏನೋ ತೊಗೊಂಡು ಮೊದಲು ಮತ್ತು ಸ್ವಲ್ಪ ಹೊತ್ತು ಫೋನ್ ನೋಡಿದೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ಹೇಗೆ ಎಷ್ಟೆಷ್ಟು ಓಡಿದೆ, ಏನು ಓಡಿದೆ, ಬ್ಲಾಗ್ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೆ ಗೈಸ್. ಎಡಿಟ್ ಮಾಡೋಕೆ ನೋಡ್ತೀನಿ, ಆದರೆ ಇನ್ನೊಂದ್ಸತಿ ಚಾನಲ್ ಎಲ್ಲ ಎಕ್ಸ್ಪೋರ್ಟ್ ಕೊಟ್ಟು ಅಪ್ಲೋಡ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಇವತ್ತು ನೋಡಿರಲಿಲ್ಲ. ಬೇಗನೆ ಲೇಟಾಗಿ, ಸ್ವಲ್ಪ ಕಾಲೇಜಿಂದ ಲೇಟಾಗಿ ಬಂದು ಹಂಗೆ ಅದು ಇವತ್ತು ಡಿಫ್ರೆಂಟಾಗಿ ವೆಯ್ಟ್ ಗೇನ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ವಲ್ಲ, ಮೀಲ್ ತೊಗೊಂಬರೋಕ್ಕೆ ಐಟಮ್ಸ್ ಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ. ಅವಾಗ ಅಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದ ಮಾತಾಡ್ಕೊಂಡೇ ಇದ್ವಿ. ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ವಿಡಿಯೋ ಚೆಕ್ ಮಾಡೋಕ್ಕಾಗಿಲ್ಲ ಗೈಸ್ ಸಂಜೆ. ಅದಕ್ಕೆ ಅಂಗಡಿಯಿಂದ ಇವಾಗ ಬಂದು ಚೆಕ್ ಮಾಡಿ ಮತ್ತು ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವ್ಲಾಗು ಇಷ್ಟ ಗೈಸ್, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಗೈಸ್. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ಕೋಇನ್ಸಿಡೆನ್ಸ್ ಅಲ್ಲ ಗೈಸ್. ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು ಆರ್ಮಿ ಥರ ಕಾಯ್ತವ್ರೆ ನಮ್ಮ ಮನೇನ ನೋಡ್ಬೋದು. ನೋಡಿ ಗೈಸ್ ಯಾಕೆ ಕಾಯ್ತವ್ರಂತ. ನೋಡಿ ಗೈಸ್, ಆ ಕಡೆ ಒಬ್ರು, ಈ ಕಡೆ ಒಬ್ರು, ಆ ಕಡೆ ಒಬ್ರು, ಈ ಕಡೆ ಒಬ್ರು. ಒಳ್ಳೆ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇರೋ ಗೈಸ್, ಮಾಡ್ತಾವ್ರೆ ಇಲ್ಲಿ ನೋಡ್ಬೋದು. ಬನ್ನಿ ಗೈಸ್, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓಡೋಗ್ತದೆ ಗೈಸ್. ನೋಡಿ ನಾನು ಒಳಗಡೆ ಬರೋ ಅಷ್ಟರಲ್ಲೇ
ಇದು ಇಲ್ಲೇ ಇದೆ, ಇದು ಓಡ್ತಾ ಇದೆ. ಇದು ಓಡಾಯ್ತು ಗೈಸ್. ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಮುಂದಿನ ಬ್ಲಾಗಲ್ಲಿ ಅಂದರೆ ನಾಳೆ ಸಿಗೋಣ ಗೈಸ್. ನಾಳೆ ಪ್ರಿಪ್ರೇಷನ್ ಬ್ಲಾಗ್ ಬರುತ್ತೆ, ಅಲ್ಲಿ ಸಿಗೋಣ. ಬೈ ಬಾಯ್.